ಮತ್ತಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ. ದ್ವೇಷ ಭಾಷಣ ರಾಷ್ಟ್ರಪತಿಗೆ ರಾಜ್ಯ ಸರ್ಕಾರ ಮನವಿಯನ್ನ ಮಾಡಲಾಗಿದೆ. ರಾಷ್ಟ್ರಪತಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ರಾಜ್ಯ ಸರ್ಕಾರ. ಕೇಂದ್ರ ಗೃಹ ಸಚಿವಾಲಯಕ್ಕೆ ಸಮಗ್ರ ವಿವರಣೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಫೆಬ್ರವರಿ 4ರಂದು 20 ಪುಟಗಳ ಸುದೀರ್ಘ ವಿವರಣೆ ಸಹಿತ ಪತ್ರವನ್ನ ನೀಡಲಾಗಿದೆ. ಸರ್ಕಾರದ ಬಿಲ್ಗೆ ಅಂಕಿತಕ್ಕೆ ಗವರ್ನರ್ ನಿರಾಕರಣೆಯನ್ನ ಮಾಡಿರುವುದು ಗೊತ್ತೇ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣದ ಬಿಲ್ ಮಂಡನೆ ಮಾಡಲಾಗಿತ್ತು ಸರ್ಕಾರದಿಂದಾಗಿ. ದ್ವೇಷ ಭಾಷಣ ಮತ್ತು ಅಪರಾಧಗಳ ತಡೆ ವಿಧೇಯಕ ಬಿಲ್ ಇದು. ದ್ವೇಷ ಭಾಷಣ ಮತ್ತು ಅಪರಾಧಗಳ ತಡೆ ವಿಧೇಯಕದ ಉದ್ದೇಶದ ಅಗತ್ಯದ ಕುರಿತಂತೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಇದೀಗ ಸರ್ಕಾರದ ವತಿಯಿಂದ ಸಮಗ್ರವಾದಂತಹ ವಿವರಣೆಯನ್ನು ಸಲ್ಲಿಕೆ ಮಾಡಲಾಗಿದೆ. ರಾಜ್ಯ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ಇಲಾಖೆಯ ಕಾರ್ಯದರ್ಶಿಗಳು ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರವನ್ನು ಬರೆಯಲಾಗಿದೆ. ಫೆಬ್ರವರಿ 4ರಂದು 20 ಪುಟಗಳ ಸುದೀರ್ಘವಾದಂತಹ ವಿವರಣೆಯ ಸಹಿತ ಪತ್ರವನ್ನು ರವಾನಿಸಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ತಡೆ ವಿಧೇಯಕ 2025ಕ್ಕೆ ಅನುಮೋದನೆ ದೊರೆತಿದ್ದು ಅಂಕಿತ ಹಾಕೋದಕ್ಕೆ ಮಾತ್ರ ರಾಜ್ಯಪಾಲರು ನಿರಾಕರಿಸಿರ್ತಾರೆ. ಸಂವಿಧಾನಿಕವಾಗಿ ಸುರಕ್ಷಿತ ಪ್ರಜಾಪ್ರಭುತ್ವದ ಚರ್ಚೆಯ ಮೇಲೆ ನಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಇನ್ನು ದ್ವೇಷ ಭಾಷಣ ಬಿಲ್ಗೆ ಅಂಕಿತಕ್ಕಾಗಿ ಗವರ್ನರ್ ನಿರಾಕರಣೆ ಮಾಡಿರೋದು ಗೊತ್ತೇ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ಮನವಿಯನ್ನ ಮಾಡಿಕೊಂಡಿದೆ ಪತ್ರದ ಮುಖಾಂತರವಾಗಿ? ಈ ಒಂದು ದ್ವೇಷ ಭಾಷಣ ಮತ್ತು ದ್ವೇಷ ಹರಡುವಂತ ಏನು ಪ್ರಕ್ರಿಯೆ ಸಂಬಂಧಪಟ್ಟಂತೆ ಹೇಟ್ ಸ್ಪೀಚ್ ಬಿಲ್ ನ ಬೆಳಗಾವಿ ಅಧಿವೇಶನದಲ್ಲಿ ಏನು ಕರ್ನಾಟಕ ಸರ್ಕಾರ ಅಥವಾ ಏನು ವಿಧಾನಸಭೆಯಲ್ಲಿ ಪಾಸ್ ಆಗಿತ್ತು, ಆ ಒಂದು ಪಾಸ್ ಆಗಿದ್ದ ವಿಧೇಯಕವನ್ನ ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಲಾಗಿತ್ತು. ಆದ್ರೆ ರಾಜ್ಯಪಾಲರು ಈ ಒಂದು ವಿಧೇಯಕವನ್ನ ವಿವಿಧ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳ ಆದೇಶವನ್ನು ಮುಂದಿಟ್ಕೊಂಡು ಅಂಕಿತವನ್ನು ಹಾಕದೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ರು. ಹೀಗಾಗಿ ಮತ್ತೊಮ್ಮೆ ಈಗ ರಾಷ್ಟ್ರಪತಿ ಅಂಗಳಕ್ಕೆ ಈ ಒಂದು ವಿಧೇಯಕವನ್ನ ರಾಜ್ಯಪಾಲರು ರವಾನೆ ಮಾಡಿದ್ದಾರೆ. ಅದರಲ್ಲಿ ಅವರು ಕೇಳಿರುವಂತದ್ದು ಹಲವಾರು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇದರಿಂದ ಪ್ರಜಾಪ್ರಭುತ್ವಕ್ಕೆ ಹಾನಿಯಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡ್ಲಿಕ್ಕೆ ಇದನ್ನ ದುರುಪಯೋಗ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಮತ್ತು ಯಾವುದೇ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿ ಆಡುವಂತ ಮಾತನ್ನ ನೀವು ದ್ವೇಷ ಭಾಷಣ ಅಂತ ಪರಿವ್ಯಾಪ್ತಿಗೆ ಹೇಗೆ ತರ್ತೀರಾ ಅನ್ನೋದು, ಮತ್ತು ಮೂರನೇದಾಗಿ ಈ ಒಂದು ವಿಧೇಯಕ ಏನಿತ್ತು, ಈ ಒಂದು ವಿಧೇಯಕವನ್ನ ವಿಧಾನಸಭೆಯ ಉಭಯ ಸದನಗಳಲ್ಲಿ ಸಮಗ್ರವಾಗಿ ಚರ್ಚೆ ನಡೆಸದೆ ಇದನ್ನು ಅಂಗೀಕಾರ ಮಾಡಿದ್ದೀರಿ ಅಂತ ಅನ್ನೋದು, ಮತ್ತು ಸ್ಟೇಕ್ ಹೋಲ್ಡರ್ಸ್ ಯಾರೆಲ್ಲ ಇದ್ದಾರೆ, ಇಡೀ ದೇಶದಲ್ಲಿರುವಂತ ಪ್ರತಿಯೊಬ್ಬ ಜನರು ಯಾರೆಲ್ಲ ಈ ವಿಷಯಗಳನ್ನ ಪ್ರತಿಯೊಬ್ಬರಿಗೆ ವಾಕ್ ಸ್ವಾತಂತ್ರ್ಯ ಇದೆ, ಆ ವಾಕ್ ಸ್ವಾತಂತ್ರ್ಯ ಇರುವಂತವ್ರು ಎಲ್ಲರೂ ಸಹ ಈ ಒಂದು ಪರಿಮಿತಿಗೆ ಬರ್ತಾರೆ. ಅವ್ರು ಯಾವುದೇ ಸಂದರ್ಭದಲ್ಲಿ ಆಡುವಂತ ಮಾತನ್ನ ನೀವು ದ್ವೇಷ ಭಾಷಣ ಅನ್ನೋ ವ್ಯಾಪ್ತಿಗೆ ಹೇಗೆ ತರ್ತೀರಾ ಅಂತ ಅನ್ನೋದನ್ನ ಈಗ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ಈ ಒಂದು ವಿಷಯದಲ್ಲಿ ಯಾವುದೇ ಸ್ಟೇಕ್ ಹೋಲ್ಡರ್ ಇರ್ಬೋದು, ಕಾನೂನು ತಜ್ಞ ಇರ್ಬೋದು, ಅಥವಾ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಶಿಕ್ಷಕರಿರ್ಬೋದು, ಅಥವಾ ಸಾರ್ವಜನಿಕರಿರ್ಬೋದು, ಸಂಘಟನೆಗಳ ಜೊತೆ ನೀವು ಯಾವುದೇ ಚರ್ಚೆ ಮಾಡದೆ ಏಕಾಏಕಿ ಬಿಲ್ ಅನ್ನು ತಂದಿದ್ದೀರಿ. ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಹಾನಿಯನ್ನ ಉಂಟು ಮಾಡುತ್ತೆ. ಮತ್ತು ಇಂತಹ ಗಂಭೀರವಾದಂತಹ ಬಿಲ್ ಅನ್ನು ತರುವಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಎಚ್ಚರಿಕೆಗಳನ್ನ ವಹಿಸಬೇಕಿತ್ತು ಅಂತ ಅನ್ನೋದನ್ನು ಸಹ ರಾಜ್ಯಪಾಲರು ತಮ್ಮ ಒಂದು ಏನು ನೋಟ್ ಅಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಈ ಒಂದು ವಿಧೇಯಕದಲ್ಲಿ ಸಾಂವಿಧಾನಿಕ ಪ್ರಶ್ನೆಗೆ ಎತ್ತಿರುವ ಕಾರಣಕ್ಕೋಸ್ಕರ ರಾಷ್ಟ್ರಪತಿಗಳ ಪರಾಮರ್ಶೆಗೆ ನಾವು ರವಾನೆ ಮಾಡ್ತೀವಿ ಅಂತ ಅನ್ನೋದನ್ನು ಸಹ ಅವರು ಈ ಸಂದರ್ಭದಲ್ಲಿ ತಿಳಿಸಿರುವಂತದ್ದು ರಾಜ್ಯ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿದೆ. ಹೀಗಾಗಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ ಹಲವಾರು ಜಡ್ಜ್ಮೆಂಟ್ ಗಳನ್ನ ಉಲ್ಲೇಖ ಮಾಡಿ ರಾಷ್ಟ್ರಪತಿ ಅಂಗಳಕ್ಕೆ ಕಳಿಸಿರುವಂತಹ ಈ ಒಂದು ಏನು ನೋಟ್ ಏನಿದೆ, ಆ ನೋಟ್ಗೆ ಸ್ಪಷ್ಟೀಕರಣ ಕೊಡುವ ಮೂಲಕ ಈ ಒಂದು ದ್ವೇಷ ಭಾಷಣ ಯಾರ ವಿರುದ್ಧವೂ ಅಲ್ಲ, ಇದು ಕೇವಲ ಸಾಮಾಜಿಕವಾಗಿ ಮತ್ತೆ ಈ ರೀತಿ ದುರುಪಯೋಗ ಮಾಡಿಕೊಳ್ಳೋರನ್ನ ತಡೆಯುವ ನಿಟ್ಟಿನಲ್ಲಿ ಮಾಡುವಂತಹ ಪ್ರಕ್ರಿಯೆ ಅಂತ ಅನ್ನೋದನ್ನ ಸ್ಪಷ್ಟೀಕರಣ ಕೊಡುವಂತ ಕೆಲಸವನ್ನ ಮಾಡಿದೆ. ಹೀಗಾಗಿ ಒಟ್ಟು 50 ಪುಟಗಳ ಸುಮಾರು 40 ಅಂಶಗಳ ಉಳ್ಳಂತ 50 ಪುಟಗಳ ವರದಿಯನ್ನ ಕೇಂದ್ರದ ಗೃಹ ಇಲಾಖೆಗೆ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಸದೀಯ ವ್ಯವಹಾರ ಮತ್ತು ಕಾನೂನು ಸಚಿವ ಕಾರ್ಯದರ್ಶಿಗಳು ಈಗ ರವಾನೆ ಮಾಡಿದ್ದಾರೆ. ಹೀಗಾಗಿ ಆ ಒಂದು ರಾಜ್ಯ ಸರ್ಕಾರ ಕಳಿಸಿರುವಂತಹ ಈ ಒಂದು ಸ್ಪಷ್ಟನೆಯನ್ನ ಕೇಂದ್ರ ಸರ್ಕಾರ ಯಾವ ಒಪ್ಕೊಳ್ಳುತ್ತೆ ಮತ್ತು ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತ ಆಗ್ತಾರ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.